ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 2ರಲ್ಲಿ ಬರುವಂತಹ ಪಾಠ ಕನ್ನಡ ನಾಡು ನುಡಿ ಎನ್ನುವಂತಹ 8ನೇ ಪದ್ಯ ಭಾಗವನ್ನು ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ. ಮಕ್ಕಳೇ, ಈ ಪಾಠವನ್ನು ನೋಡೋಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ, ಕನ್ನಡಕ್ಕಾಗಿ ಕೈ ಎತ್ತು, ಅದು ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅದು ಪಾಂಚಜನ್ಯವಾಗುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು, ಅದೇ ಗೋವರ್ಧನ ಗಿರಿಯಾಗುತ್ತದೆ. ನೋಡಿ, ಎಂಥ ಅದ್ಭುತವಾದಂತಹ ಮಾತಲ್ವ ಮಕ್ಕಳೇ. ಕನ್ನಡಕ್ಕಾಗಿ ಕೈ ಎತ್ತು, ಅದೇನಾಗ್ತತಿ? ಕಲ್ಪವೃಕ್ಷವಾಗ್ತತಿ. ಕನ್ನಡಕ್ಕಾಗಿ ಕೊರಳೆತ್ತಿದರೆ ಸಾಕು, ಅದು ಪಾಂಚಜನ್ಯ ಆಗ್ತಿ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಕೂಡ ಅದು ಗೋವರ್ಧನ ಗಿರಿಯಾಗುತ್ತದೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅಷ್ಟೇ ಅಲ್ಲದೆ ಕೂಡ ಇನ್ನೂ ಹಲವಾರು ಜನ ಮಹನೀಯರು ಏನು ಮಾಡಿದಾರಪ್ಪ ಅಂದ್ರೆ ನಮ್ಮ ಕನ್ನಡ ನಾಡು ನುಡಿಯನ್ನು ಹಾಡಿ ಹೊಗಳಿದಾರ. ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ, ಕನ್ನಡ ಸಂಸ್ಕೃತಿಯ ಬಗ್ಗೆ, ಕನ್ನಡ ಹಿರಿಮೆ ಗರಿಮೆಯ ಬಗ್ಗೆ ಇಂದು ನಿನ್ನೆದಲ್ಲ, ಹಲವಾರು ಶತಮಾನಗಳಿಂದ ಕವಿಗಳು ಏನು ಮಾಡಿದಾರಪ್ಪ ಅಂತಂದ್ರೆ ಕನ್ನಡ ನಾಡು ನುಡಿಯ ಬಗ್ಗೆ, ಹಿರಿಮೆ ಗರಿಮೆಯ ಬಗ್ಗೆ ಹಾಡಿ ತಮ್ಮ ಕವಿತೆಗಳ ಮೂಲಕ, ಕವನಗಳ ಮೂಲಕ, ಕೃತಿಗಳ ಮೂಲಕ ಹಾಡಿ ಹೊಗಳಿದ್ದಾರೆ. ಅವರು ಹಳೆಯ ಶತಮಾನದಲ್ಲಿರ್ತಕ್ಕಂತಹ ಹಳೆಯ ನಮ್ಮ ಕವಿಗಳು ಅಂದಿನಿಂದಲೂ ಕೂಡ ಇಂದಿನವರೆಗೂ ನಮ್ಮ ಕನ್ನಡ ನಾಡು, ಕನ್ನಡ ನುಡಿಯ ಬಗ್ಗೆ ಗೌರವವಾಗಲಿ, ಅಭಿಮಾನವಾಗಲಿ ಹಾಗೇ ಇದೆ. ಹೌದಲ್ವಾ ಮಕ್ಕಳೇ? ನೋಡಿ, ಅಂತಹ ಕವಿಗಳ ಸಾಲಿನಲ್ಲಿ ನಾವು ನೋಡ್ತಾ ಹೋದರೆ ಯಾರ್ಯಾರು ಸಿಗ್ತಾರಪ್ಪ ನಮಗಂದ್ರೆ ಶ್ರೀ ವಿಜಯ, ನಯಸೇನ, ನೇಮಿಚಂದ್ರ, ಮಹಾಲಿಂಗರಂಗ ಮತ್ತು ಆಂಡಯ್ಯ ಅನ್ನುವಂತಹ ಕವಿಗಳು ರಚನೆ ಮಾಡಿರ್ತಕ್ಕಂತಹ ಈ ಪದ್ಯವನ್ನು ನಾವು ಇಂದಿನ ತರಗತಿಯಲ್ಲಿ ನೋಡೋಣ. ನೋಡಿ, ತುಂಬ ಹಳೆಯದಾಗಿರ್ತಕ್ಕಂತಹ ಕಾಲಮಾನ ಆಗಿರಬಹುದು. ಅಂದಿನ ಕಾಲದಲ್ಲೂ ಕೂಡ ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ, ಕನ್ನಡ ಹಿರಿಮೆ ಗರಿಮೆಯ ಬಗ್ಗೆ, ನಮ್ಮ ಕನ್ನಡ ಸಂಸ್ಕೃತಿಯ ಬಗ್ಗೆ ತಮ್ಮದೇ ಆಗಿರ್ತಕ್ಕಂತಹ ಕವನಗಳ ಮೂಲಕ, ಕವಿತೆಗಳ ಮೂಲಕ, ಕೃತಿಗಳ ಮೂಲಕ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಮತ್ತಷ್ಟು ಶ್ರೀಮಂತಿಕೆಯನ್ನು ಗೊಳಿಸಿದ್ದಾರೆ. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ನಾವು ಕವಿಗಳು ರಚನೆ ಮಾಡಿರ್ತಕ್ಕಂತಹ ಕವಿತೆಗಳನ್ನು ನೋಡೋಣ. ಮಕ್ಕಳೇ, ಯಾರೆಲ್ಲ ಪಠ್ಯಪುಸ್ತಕವನ್ನು ತೆರೆದಿಲ್ವೋ ಅವರೆಲ್ಲ ಪಠ್ಯಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ. ನಾನು ಪಾಠವನ್ನು ಪ್ರಾರಂಭ ಮಾಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ. ಪಾಠ 8, ಕನ್ನಡ ನಾಡು ನುಡಿ. ಶ್ರೀ ವಿಜಯ, ನಯಸೇನ, ನೇಮಿಚಂದ್ರ, ಮಹಾಲಿಂಗರಂಗ ಮತ್ತು ಆಂಡಯ್ಯ. ಮಕ್ಕಳೇ, ನಾನು ಕವಿಗಳ ಪರಿಚಯವನ್ನು ಮಾಡ್ತಾ ಆಮೇಲೆ ಅವರು ಬರೆದಿರ್ತಕ್ಕಂತಹ ಒಂದೊಂದೇ ಪದ್ಯ ಭಾಗವನ್ನು ನೋಡ್ತಾ ಪಾಠವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಈ ಪಾಠದ ಆಶಯ ಭಾಗವನ್ನು ನೋಡಿಕೊಂಡು, ಪ್ರವೇಶ ಭಾಗವನ್ನು ನೋಡಿಕೊಂಡು, ಕವಿಗಳ ಪರಿಚಯವನ್ನು ಮಾಡಿಕೊಂಡು ಪದ್ಯ ಭಾಗದ ಅರ್ಥವನ್ನು, ಸಾರಾಂಶವನ್ನು ನೋಡೋಣ. ಬನ್ನಿ. ಆಶಯ: ನಮ್ಮ ಕನ್ನಡ ನಾಡು ನುಡಿಯ ವಿಶಿಷ್ಟತೆಯನ್ನು ನಮ್ಮ ನಾಡಿನ ಕವಿಗಳು ಮನಸಾರೆ ಹೊಗಳಿರುವುದನ್ನು, ಅವರ ಭಾಷಾ ಕಾಳಜಿಯನ್ನು ಅವರ ಕಾವ್ಯಗಳಲ್ಲಿ ಕಾಣಬಹುದು. ನೋಡಿ, ನಮ್ಮ ಕವಿಗಳು ಕನ್ನಡ ನಾಡಿನ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ, ಕನ್ನಡ ಸಂಸ್ಕೃತಿಯನ್ನು ಮತ್ತಷ್ಟು ಶ್ರೀಮಂತಿಕೆಯನ್ನು ಗೊಳಿಸಿದ್ದಾರೆ. ಅವರ ಕವಿತೆಗಳಲ್ಲಿ, ಕವನಗಳಲ್ಲಿ, ಕಾದಂಬರಿಗಳಲ್ಲಿ, ಕೃತಿಗಳಲ್ಲಿ ನಾವೇನು ಮಾಡ್ಬೋದು? ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಅವರು ಹಾಡಿ ಹೊಗಳಿರುವುದನ್ನು ನಾವು ನೋಡ್ಬೋದು. ಅವರ ಭಾಷಾ ಕಾಳಜಿಯನ್ನು ನೋಡಿ, ಅವರು ಭಾಷೆ ಕೊಡ್ತಕ್ಕಂತಹ ಪ್ರಾಧಾನ್ಯತೆ ಎಷ್ಟಿತ್ತು, ಅವರು ಭಾಷೆ ಬಗ್ಗೆ ಅವರಿಗಿರ್ತಕ್ಕಂತಹ ಅಭಿಮಾನ, ಒಲವು ಹೇಗಿತ್ತು ಎಂಬುದನ್ನು ನಾವು ಅವರ ಕೃತಿಗಳಲ್ಲಿ ನೋಡ್ಬೋದು. ಶ್ರೀ ವಿಜಯನು ನಮ್ಮ ಕನ್ನಡದ ಜನಪದರು, ಅಕ್ಷರಸ್ಥರಲ್ಲದಿದ್ದರೂ ಕಾವ್ಯ ಪ್ರಯೋಗ ಪರಿಣಿತರಾಗಿದ್ದರು ಎನ್ನುತ್ತಾನೆ. ನೋಡಿ, ಶ್ರೀ ವಿಜಯ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಬರ್ತಕ್ಕಂಥ ಕವಿ. ಈತನ ಪರಿಚಯವನ್ನು ಮಾಡಿಕೊಡ್ಬೇಕಾದ್ರ ಬಗ್ಗೆ ಹೇಳ್ತೀನಿ ಮಕ್ಕಳೇ. ಈತ ನಮ್ಮ ಕನ್ನಡ ಜನರು ಅಥವಾ ನಮ್ಮ ಕನ್ನಡ ಜನಪದರು ಅಕ್ಷರಸ್ಥರಲ್ಲದಿದ್ದರೂ ಕೂಡ ಕಾವ್ಯ ಪ್ರಯೋಗದಲ್ಲಿ ತುಂಬ ಪರಿಣಿತರು, ತುಂಬ ಬುದ್ಧಿವಂತರು ಅಂತ ಹೇಳ್ತಾನೆ.
ನೈಸೇನನು ನಮ್ಮ ಕನ್ನಡವು ಕೆಲವು ಪಂಡಿತರಿಂದ ಸಂಸ್ಕೃತಮಯವಾಗುವುದನ್ನು ಸಹಿಸದೆ ಶುದ್ಧ ಕನ್ನಡವೇ ಇರಬೇಕೆಂದು ಬಯಸುತ್ತಾನೆ. ನೋಡಿ, ನೈಸೇನ ಕವಿ ಏನು ಹೇಳ್ತಾನಪ್ಪ ಅಂದ್ರೆ, ನಮ್ಮ ಕನ್ನಡ ಕೆಲವು ಪಂಡಿತರಿಂದ ಸಂಸ್ಕೃತಮಯವಾಗದಿದ್ರೂ ಪರವಾಗಿಲ್ಲ, ಆದರೆ ಶುದ್ಧವಾದಂತಹ ಕನ್ನಡ ಮಾತ್ರ ಇರಬೇಕಂಥೇಳಿ ನೈಸೇನ ಕವಿ ಹೇಳ್ತಾನೆ. ನೇಮಿಚಂದ್ರನು ಕನ್ನಡ ಕವಿಗಳ ಶ್ರೇಷ್ಠ ಕಾವ್ಯ ರಚನೆ ಬಗ್ಗೆ ಹೊಗಳಿದರೆ, ಮಹಲಿಂಗರಂಗನು ನಮ್ಮ ಕನ್ನಡವು ಹೇಗೆ ಸರಳ ಸುಂದರ ಎಂಬುದನ್ನು ಹಲವು ಉಪಮೇಯಗಳೊಂದಿಗೆ ಹೊಗಳಿ ಸಂಸ್ಕೃತಕ್ಕಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಎನ್ನುತ್ತಾನೆ. ನೋಡಿ, ನೇಮಿಚಂದ್ರ ಕವಿ ಏನು ಹೇಳ್ತಾನಪ್ಪ ಅಂತಂದ್ರೆ, ನಮ್ಮ ಕನ್ನಡ ಕವಿಗಳ ಶ್ರೇಷ್ಠ ಕಾವ್ಯ ರಚನೆ ಯಾವ ರೀತಿ ಇದೆ, ಅದರ ಭಾವನೆ ಹೇಗಿದೆ ಎಂಬುದರ ಬಗ್ಗೆ ಕನ್ನಡ ಕಾವ್ಯಗಳ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದರೆ, ಇನ್ನು ಮಹಲಿಂಗರಂಗ ಕವಿ ಏನು ಹೇಳ್ತಾನಪ್ಪ ಅಂದರೆ, ನಮ್ಮ ಕನ್ನಡ ತುಂಬ ಸರಳವಾದದ್ದು, ತುಂಬ ಸುಂದರವಾದದ್ದು, ತುಂಬ ಶ್ರೀಮಂತಿಕೆಯನ್ನು ಪಡೆದುಕೊಂಡಿದ್ದು ಅನ್ನುವಂಥದ್ದನ್ನ ತನ್ನ ಉಪಮೇಯಗಳೊಂದಿಗೆ ಆತ ಹೇಳಲಿಕ್ಕೆ ಹೊರಟಿದ್ದಾನ. ಸಂಸ್ಕೃತಕ್ಕಿಂತ ಯಾವುದರಲ್ಲೂ ಕೂಡ ನಮ್ಮ ಕನ್ನಡ ಭಾಷೆ ಕನ್ನಡ ಕಡಿಮೆ ಇಲ್ಲ ಎಂಬುದನ್ನು ಆತ ತನ್ನ ಪದ್ಯದ ಮುಖಾಂತರ ಆತ ಸ್ಪಷ್ಟಪಡಿಸುತ್ತಾನೆ. ಇನ್ನು ಆಂಡೆಯನ್ನು ಕನ್ನಡ ನಾಡಿನ ಪ್ರಕೃತಿಯ ರಮ್ಯತೆಯನ್ನು ಮೆಚ್ಚಿ ವರ್ಣಿಸುತ್ತಾನೆ. ನೋಡಿ, ಆಂಡೆ ಕವಿ ಏನಪ್ಪ ಅಂದ್ರೆ, ನಮ್ಮ ಕನ್ನಡ ನಾಡಿನ ಸೊಬಗನ್ನು, ಸಿರಿಮೆಯನ್ನು, ಘನಮೆಯನ್ನು, ಪ್ರಕೃತಿಯನ್ನು, ಸೌಂದರ್ಯವನ್ನು ಏನು ಮಾಡ್ತಾನೆ, ತನ್ನ ರಮ್ಯತೆಯನ್ನು ಈತ ತನ್ನ ಕವಿತೆಗಳ ಮುಖಾಂತರ ಮೆಚ್ಚಿ ವರ್ಣಿಸ್ತಾನೆ. ಹೀಗೆ ಕನ್ನಡ ನಾಡಿನ ಪ್ರಕೃತಿ, ಸಂಸ್ಕೃತಿ ಹಾಗೂ ಭಾಷಾ ಹಿರಿಮೆಗಳನ್ನು ವಿವಿಧ ಕವಿಗಳು ವರ್ಣಿಸಿರುವುದನ್ನು ಪರಿಚಯಿಸುವುದೇ ಪ್ರಸ್ತುತ ಪದ್ಯಭಾಗದ ಆಶಯವಾಗಿದೆ. ನೋಡಿ, ಏನಂದ್ರೆ ಒಟ್ಟಾರೆಯಾಗಿ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಆಗಿರ್ಬೋದು, ಅದರ ಭಾಷೆ ಆಗಿರ್ಬೋದು, ಗರಿಮೆ ಆಗಿರ್ಬೋದು, ಆಮೇಲೆ ಹಲವಾರು ಕವಿಗಳು ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ ವರ್ಣಿಸುವುದನ್ನು ಈ ಪ್ರಸ್ತುತ ಪದ್ಯಭಾಗ ಏನು ಮಾಡ್ತೈತಿ, ತನ್ನ ಆಶಯವನ್ನು ವ್ಯಕ್ತಪಡಿಸುತ್ತೆ. ಮಕ್ಕಳೇ, ಪ್ರವೇಶ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಕನ್ನಡ ನಾಡು ನುಡಿಯ ವೈಶಿಷ್ಟ್ಯ ಕುರಿತು ಪ್ರಾಚೀನ ಕಾಲದಿಂದಲೂ ಕವಿ ಪರಂಪರೆ ಮನಸಾರೆ ಬಣ್ಣಿಸುತ್ತಾ ಬಂದಿದೆ. ಕನ್ನಡ ಸಂಸ್ಕೃತಿ ಸೊಬಗು, ವೈಭವ, ಸೌಂದರ್ಯ ಅಪೂರ್ವ ಹಾಗೂ ಅವಿಸ್ಮರಣೀಯ. ಕನ್ನಡಿಗರ ಜಾಣ್ಮೆ, ಭೌಗೋಳಿಕ ಹರಿವು, ಕವಿಕಾವ್ಯ ಸೌಂದರ್ಯದಿಂದ ಅದರ ಮಹತ್ವ ಇನ್ನೂ ಹೆಚ್ಚಾಗಿದೆ. ನೋಡಿ, ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದರೆ, ನಮ್ಮ ಕನ್ನಡ ನಾಡು ನುಡಿ ತನ್ನದೇ ಆಗಿರ್ತಕ್ಕಂತಹ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಒಂದು ಸುಂದರ ಪ್ರಕೃತಿ, ರಮ್ಯಮಯವಾಗಿರ್ತಕ್ಕಂತಹ ಒಂದು ಭಾಷೆ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಭಾಷೆ. ಇಲ್ಲಿ ಪ್ರಾಚೀನ ಕಾಲದಿಂದಲೂ ಏನಾಗಿತ್ತು ಅಂದರೆ, ಹಲವಾರು ಕವಿಗಳು ಕನ್ನಡ ನಾಡು ನುಡಿಯ ಬಗ್ಗೆ, ಕನ್ನಡದ ಬಗ್ಗೆ ಮನಸಾರೆ ಹಾಡಿ ಹೊಗಳಿರುವುದನ್ನು, ಅವರ ಪದ್ಯಗಳನ್ನು ನೋಡಿದರೆ, ಅವರ ಕೃತಿಗಳನ್ನು ನೋಡಿದರೆ ನಾವು ತಿಳಿದುಕೊಳ್ಬೋದು. ಅದಷ್ಟೇ ಅಲ್ಲದೆ ನಮ್ಮ ಕನ್ನಡ ಭಾಷೆ ಏನಪ್ಪ, ತನ್ನದೇ ಆದಂಥ ಸಂಸ್ಕೃತಿಯನ್ನು ಹೊಂದಿದೆ, ಸೊಬಗನ್ನು ಹೊಂದಿದೆ, ವೈಭವವನ್ನು ಹೊಂದಿದೆ, ಸೌಂದರ್ಯವನ್ನು ಹೊಂದಿದೆ, ಅಪೂರ್ವ ಮತ್ತು ಇಂದಿಯೂ ಕೂಡ ಅವಿಸ್ಮರಣೀಯವಾದಂತಾಗಿದೆ. ನಾವು ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಕನ್ನಡಿಗರ ಜಾಣ್ಮೆ ಹೇಗಿತ್ತು, ಕವಿ ಕಾವ್ಯ ಸೌಂದರ್ಯ ಹೇಗಿತ್ತು, ಅದರ ಮಹತ್ವತೆ ಹೇಗಿತ್ತು, ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂಬುದನ್ನು ಇವರ ಪದ್ಯ ಭಾಗಗಳನ್ನು ನೋಡ್ತಾ ನಮಗೆ ಗೊತ್ತಾಗ್ಬೋದು. ಮಕ್ಕಳೇ, ಬನ್ನಿ ಮೊದಲನೇದಾಗಿ ಶ್ರೀ ವಿಜಯ ಬರೆದಿರ್ತಕ್ಕಂತಹ ಈ ಪದ್ಯ ಭಾಗದ ನೋಡೋಕ್ಕಿಂತ ಮುಂಚೆ ಈತನ ಕವಿ ಪರಿಚಯವನ್ನು ಮಾಡಿಕೊಂಡು ನಾನು ನಿಮಗೆ ಆತನ ಕವಿ ಪರಿಚಯ ಮಾಡಿ ಪದ್ಯ ಭಾಗವನ್ನು ವಿವರಣೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಶ್ರೀ ವಿಜಯ. ಕೃತಿಕಾರರ ಪರಿಚಯ. ಶ್ರೀ ವಿಜಯನು ಸಾಮಾನ್ಯ ಶಕ ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇದ್ದನು. ನೋಡಿ, ಈತ ಸುಮಾರು 9ನೇ ಶತಮಾನದಲ್ಲಿ ಏನಪ್ಪ ಅಂದ್ರೆ, ರಾಷ್ಟ್ರಕೂಟರ ಅರಸರ ದೊರೆಯಾಗಿರ್ತಕ್ಕಂತಹ ಪ್ರಸಿದ್ಧ ಅರಸನ, ರಾಷ್ಟ್ರಕೂಟ ಮನೆತನದ ಪ್ರಸಿದ್ಧ ಅರಸನಾಗಿರ್ತಕ್ಕಂತಹ ಅಮೋಘವರ್ಷ ನೃಪತುಂಗ, ಚಕ್ರವರ್ತಿ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿ ಈತ ಆಶ್ರಯವನ್ನು ಪಡೆದುಕೊಂಡಿದ್ದ. ಈತನು ಕವಿರಾಜ ಮಾರ್ಗ ಎಂಬ ಲಾಕ್ಷಣಿಕ ಗ್ರಂಥವನ್ನು ರಚಿಸಿದ್ದಾನೆ. ಲಾಕ್ಷಣಿಕ ಅಂತಂದರೆ ಅಲಂಕಾರದ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪದ್ಯ ಅಂತಲೇ ನಾವು ಹೇಳ್ಬೋದು. ಇದು ಕನ್ನಡ ಭಾಷೆಯಲ್ಲಿ ಉಪಲಬ್ಧವಾಗಿರುವ ಮೊಟ್ಟ ಮೊದಲ ಕೃತಿಯಾಗಿದೆ. ನೋಡಿ, ಕವಿರಾಜ ಮಾರ್ಗ ಅನ್ನುವಂಥದ್ದು ನಮ್ಮ ಕನ್ನಡದ ಮೊಟ್ಟ ಮೊದಲ ಒಂದು ಗ್ರಂಥ ಅಂತ ಹೇಳ್ಬೋದು. ಉಪಲಬ್ಧ ಅಂತಂದರೆ ದೊರೆತಿರುವಂಥದ್ದು ಅಂಥೇಳಿ ಅಂತ ಅರ್ಥವನ್ನು ಕೊಡುತ್ತೆ. ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದು? ಶ್ರೀ ವಿಜಯ ವಿರಚಿತವಾಗಿರ್ತಕ್ಕಂತಹ ಕವಿರಾಜ ಮಾರ್ಗ. ಇದರ ಕಾಲ ಕ್ರಿಸ್ತ ಶಕ 850 ಅಂತ ಕೂಡ ನಾವು ಹೇಳ್ಬೋದು. ಕನ್ನಡದ ಮೊಟ್ಟ ಮೊದಲ ಕೃತಿ ಯಾರು? ಕವಿರಾಜ ಮಾರ್ಗ. ಇದನ್ನು ಶ್ರೀ ವಿಜಯ ರಚನೆ ಮಾಡಿರುವಂಥದ್ದು. ಮಕ್ಕಳೇ, ಈ ಪ್ರಶ್ನೆಯನ್ನು ನೀವು ಚೆನ್ನಾಗಿ ನೆನ್ಪಿಟ್ಬೋದು. ಶ್ರೀ ವಿಜಯ ವಿರಚಿತ ಕವಿರಾಜ ಮಾರ್ಗದ ಬಗ್ಗೆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, ಆಮೇಲೆ ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಕೇಳ್ತಾರೆ. ಹೀಗಾಗಿ ಕವಿರಾಜ ಮಾರ್ಗ ಇದು ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂತಹ ಕನ್ನಡದ ಮೊಟ್ಟ ಮೊದಲ ಕೃತಿ.
ಇದರಲ್ಲಿ ಕನ್ನಡದ ನಾಡು ನುಡಿ ಜನ ಮತ್ತು ಸಂಸ್ಕೃತಿಗಳನ್ನು ಸಮೃದ್ಧ ಮಾಹಿತಿಗಳು ದೊರೆಯುತ್ತವೆ ನೋಡಿ. ಈ ಪ್ರಸ್ತುತ ಕವಿರಾಜ ಮಾರ್ಗ ಅನ್ನುವಂತಹ ಕೃತಿಯನ್ನು ನೋಡ್ತಾ ಹೋದಂತೆ ಕರ್ನಾಟಕದ ನಾಡು ನುಡಿಯ ಬಗ್ಗೆ, ಜನರ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಒಟ್ಟಾರೆಯಾಗಿ ಕನ್ನಡದ ಶ್ರೀಮಂತಿಕೆಯನ್ನು ಸಮೃದ್ಧಗೊಳಿಸುವಂತಹ ಸಂಪೂರ್ಣ ಮಾಹಿತಿ ಇದರಲ್ಲಿ ದೊರೀತವ. ಬನ್ನಿ ಈತ ರಚನೆ ಮಾಡಿರ್ತಕ್ಕಂತಹ ಪದ್ಯವನ್ನು ನೋಡೋಣ. ಇಲ್ಲಿ ಕಮ್ ಅಂತ ಕೊಟ್ಟಿದ್ದಾರೆ. ಕಮ್ ಅಂತಂದರೆ ಕಂದ ಪದ್ಯ. ಇನ್ನು ಕಂದ ಪದ್ಯ ಅಂತಂದ್ರೆ ಏನಪ್ಪ ಅಂದ್ರೆ 4 ಸಾಲುಗಳಿಂದ ಕೂಡಿರ್ತಕ್ಕಂತಹ ಒಂದು ಪದ್ಯವನ್ನು ನಾವು ಕಂದ ಪದ್ಯ ಅಂಥೇಳಿ ನಾವು ಕರಿತೀವಿ. ಮಕ್ಕಳೇ, ಈಗ ನಾವು ಮೊದಲನೇ ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂತಹ ಪದ್ಯವನ್ನು ಓದ್ತೀನಿ ನೋಡಿ. ಕಂದ ಪದ್ಯವನ್ನು ಪದನರಿದು ನುಡಿಯಲಂ ನುಡಿದನ್ ಅರಿದು ಆರಯಲುಂ ಆರ್ಪರ್ ಆ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತು ಓದದೆಹಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ನೋಡಿ ಇಂತಹ ಸುಂದರವಾದಂತಹ ಸಾಲುಗಳು. ಮಕ್ಕಳೇ, ನೋಡಲಿಕ್ಕೆ ತುಂಬ ಹಳಗನ್ನಡ ಅನಿಸುತ್ತೆ, ಆದರೆ ಇದರ ಅರ್ಥ ಅಥವಾ ಸಾರಾಂಶ ಅಥವಾ ಪದದ ವಿವರಣೆ ತುಂಬ ಸರಳವಾದಂಥದ್ದು. ನಿಮಗೆ ನಾನು ಇದನ್ನು ಸರಳವಾಗಿ ಹೇಳ್ತೀನಿ. ಇದರಲ್ಲಿ ಶ್ರೀ ವಿಜಯ ಏನು ಹೇಳ್ತಾನಪ್ಪ ಅಂದ್ರೆ ಕನ್ನಡಿಗರ ವ್ಯಕ್ತಿತ್ವ ಎಂಥದ್ದು, ಕನ್ನಡ ಜನರ ವ್ಯಕ್ತಿತ್ವತೆಯ ಬಗ್ಗೆ ತನ್ನ ಪದ್ಯದ ಮುಖಾಂತರ ಆತ ಹಾಡಿ ಹೊಗಳ್ತಾನೆ. ಪದನರಿದು ನುಡಿಯಲಂ. ಪದನರಿದು ನುಡಿಯಲಂ ಅಂತಂದರೆ ನಮ್ಮ ಕನ್ನಡ ಜನತೆ ಅಥವಾ ನಮ್ಮ ಕನ್ನಡಿಗರು ನುಡಿದಂತೆ ನಡೆಯುವವರು. ತಾವು ಮಾತನಾಡುವಂತಹ ಭಾಷೆಯಲ್ಲಿ ಏನು ಮಾತಾಡ್ತೀವಿ ಅನ್ನುವಂಥದ್ದನ್ನು ಅವರು ಮೊದಲೇ ತಿಳಿದುಕೊಂಡು ಮಾತನಾಡುವವರು. ಏನೇನೋ ಮಾತನಾಡುವುದಿಲ್ಲ. ನಮ್ಮ ಕನ್ನಡ ಜನತೆ ಎಷ್ಟೊಂದು ಜಾಣ್ಮೆಯನ್ನು ಉಳ್ಳವರಪ್ಪ ಅಂತಂದರೆ ನುಡಿದಂತೆ ನಡೆಯುವವರು, ತಮ್ಮ ಮಾತಿನ ಮೇಲೆ ಯಾವಾಗಲೂ ಹಿಡಿತವನ್ನು ಇಟ್ಟುಕೊಳ್ಳುವವರು. ನುಡಿದುದನ್ ಅರೆದು ಅರಯುಲಂ ಆರ್ಪರ್ ಆ ನಾಡವರ್ಗಳ್. ಅಂದರೆ ನಮ್ಮ ಕನ್ನಡಿಗರ ಹೇಗಪ್ಪ ಅಂದ್ರೆ ಅವರ ವ್ಯಕ್ತಿತ್ವ ಹೇಗಂತಂದ್ರೆ ಅವರು ನುಡಿದಂತೆ ನಡೆಯುವವರು, ನಡೆದಂತೆ ನುಡಿಯುವವರು. ನುಡಿದಂತೆ ನಡೆಯುವವರು, ನಡೆದಂತೆ ನುಡಿಯುವಂತಹ ಒಂದು ಸಮೂಹ ವರ್ಗವನ್ನು, ಒಂದು ಗುಂಪನ್ನು ನಮ್ಮ ಈ ಕನ್ನಡ ನಾಡು ಅಥವಾ ಕನ್ನಡ ಜನತೆ ಒಳಗೊಂಡಿದೆ. ನಾಡವರ್ಗ ಅಂತಂದರೆ ನಮ್ಮ ಕನ್ನಡ ನಾಡು ಆ ರೀತಿ ಒಳಗೊಂಡಿದೆ ಅಂಥೇಳಿ ಅರ್ಥ. ಅರಿದು ಅಂತಂದರೆ ತಿಳಿದು ಅಂಥೇಳಿ ಅರ್ಥ. ಮೊದಲನೇ ಎರಡು ಸಾಲುಗಳೇನು ಹೇಳ್ತಾರಪ್ಪ ಅಂದರೆ ಶ್ರೀ ವಿಜಯ ತನ್ನ ಪದ್ಯದ ಮುಖಾಂತರ ನಮ್ಮ ಕನ್ನಡ ಜನತೆ ಅಥವಾ ನಮ್ಮ ಕನ್ನಡ ನಾಡು, ನಮ್ಮ ಕನ್ನಡ ಸಮೂಹ ನುಡಿದಂತೆ ನಡೆಯುವವರು, ತಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸುವವರು. ಅವರು ತಮ್ಮ ವ್ಯಕ್ತಿತ್ವವನ್ನು ಹೇಗೆ ಹೊಂದ್ಕೊಂಡಿದ್ದಾರಪ್ಪ ಅಂದ್ರೆ ಯಾವಾಗಲೂ ಕೂಡ ನಡೆದಂತೆ ನುಡಿಯುವವರು, ನುಡಿದಂತೆ ನಡೆಯುವಂತಹ ಒಂದು ಸಮೂಹವನ್ನು ನಮ್ಮ ಕನ್ನಡ ನಾಡು ಒಳಗೊಂಡಿದೆ ಅಂತೇಳಿ ಹೇಳ್ತಾರೆ. ಮುಂದಿನ ಸಾಲುಗಳನ್ನು ನೋಡೋದಾದರೆ ಚದುರರ್ ನಿಜದಿಂ ಕುರಿತು ಓದದೆಹಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ಅರಿದು ಅಂತಂದರೆ ಇಲ್ಲಿ ತಿಳಿದು ಅಂತಿದೆ. ಚದುರ ಅಂತಂದರೆ ಚತುರ. ತತ್ಸಮ ಮತ್ತು ತದ್ಭವ ಬರುತ್ತೆ. ಚದುರ ಮತ್ತು ಚತುರ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಪರಿಣಿತ ಅಂತಂದರೆ ತಜ್ಞ. ನಿಜದಿಂ ಅಂತಂದರೆ ಯಾವಾಗಲೂ ನಿಜವಾಗಿಯೂ. ಆರಯುಲಂ ಅಂತಂದರೆ ಪಾಲಿಸುವವರು ಅಂಥೇಳಿ ಅರ್ಥ. ಅಂದರೆ ನಮ್ಮ ಕನ್ನಡಿಗರು ಆಗಿನ ಕಾಲದಲ್ಲಿ ಹೇಗಿತ್ತಪ್ಪ ಅಂತ ಜನಪದ ಸಾಹಿತ್ಯ ಇತ್ತು. ಅವರ ಜನಪದ ಸಾಹಿತ್ಯದ ಮುಖಾಂತರ ರಚನೆಯಾಗಿರ್ತಕ್ಕಂತಹ ನಾವು ಕೃತಿಗಳನ್ನು ನೋಡ್ತಾ ಹೋದರೆ ನಮ್ಮ ಜನ ನಿಜವಾಗಿಯೂ ಅವರು ಅಷ್ಟೊಂದು ಅಕ್ಷರಸ್ಥರಾಗಿದ್ದರೆ ಏನಪ್ಪ ಅಂಥೇಳಿ ಅನ್ಸುತ್ತೆ. ಅಷ್ಟೊಂದು ಬುದ್ಧಿಮತಗಳಾಗಿದ್ದರು. ಚದುರರ್ ಅಂತಂದರೆ ಏನು? ಚದುರರು ಅಂತಂದರೆ ಜಾಣರಾಗಿದ್ದರು. ಅವರ ಕಾವ್ಯಗಳನ್ನು, ಅವರ ಜನಪದ ಸಾಹಿತ್ಯವನ್ನು ನೋಡ್ತಾ ಹೋದಂತೆ ಅಷ್ಟೊಂದು ಅವರ ಜಾಣ್ಮೆ ಹೇಗಿತ್ತು ಎಂಬುದನ್ನು ತೋರಿಸ್ಕೊಡುತ್ತೆ. ಹೀಗಾಗಿ ಶ್ರೀ ವಿಜಯ ಏನು ಹೇಳ್ತಾನಪ್ಪ ಅಂತಂದರೆ ಇಲ್ಲಿ ನಮ್ಮ ಕನ್ನಡಿಗರು ನಿಜದಿಂ ಕುರಿತು, ನಮ್ಮ ಕನ್ನಡಿಗರು ಎಷ್ಟೊಂದು ಜಾಣರು ಅಂತಂದ್ರೆ ಅವ್ರು ನಿಜವಾಗಿಯೂ ಕುಳಿತುಕೊಂಡು ಓದದೇ ಇದ್ದರೂ ಕೂಡ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂದರೆ ಅವರು ಅಷ್ಟೊಂದು ಅದ್ಭುತವಾದಂತಹ ಕಾವ್ಯಗಳನ್ನು ರಚನೆ ಮಾಡುವಲ್ಲಿ ತುಂಬ ಪರಿಣಿತರು. ಅವರು ಕುಳಿತುಕೊಂಡು ಓದಿಲ್ಲ, ಕುಳಿತವನು ಕನ್ನಡದಲ್ಲಿ ಹೀಗೆ ಹಾಗೆ ಅಂತ ಯಾವತ್ತೂ ಕೂಡ ಅವರು ಅಭ್ಯಾಸ ಮಾಡಿದವರಲ್ಲ. ಆದರೂ ಕೂಡ ಅವರ ಕಾವ್ಯಗಳನ್ನು, ಅವರ ಕೃತಿಗಳನ್ನು ನಮಗೆ ನೋಡಿದಾಗ ಏನು ಅನಿಸುತ್ತೆ, ಎಷ್ಟೊಂದು ಅಕ್ಷರಸ್ಥರದಾರಪ್ಪ ಇವರು ಅಂತೇನೋ ಅನಿಸ್ಬೇಕು. ಆ ರೀತಿ ನಮಗೆ ಅನಿಸುತ್ತೆ. ಚದುರರ್ ನಿಜದಂ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ನಮ್ಮ ಕನ್ನಡಿಗರು ಒಟ್ಟಾರೆಯಾಗಿ ಏನು ಹೇಳ್ತಾರಪ್ಪ ಅಂದರೆ ಇಲ್ಲಿ ಶ್ರೀ ವಿಜಯ
ಅವರು ತುಂಬ ಜಾಣರು, ತುಂಬ ಜಾಣ್ಮೆ ಉಳ್ಳವರು, ನಿಜವಾಗಿಯೂ ಕುಳಿತುಕೊಂಡವರು ಎಂದೂ ಕೂಡ ಅಭ್ಯಾಸವನ್ನು ಮಾಡಿದಂಥವರಲ್ಲ. ಆದರೂ ಕೂಡ ಅವರ ಕಾವ್ಯಗಳನ್ನು, ನಾವು ಕೃತಿಗಳನ್ನು ನಾವು ನೋಡಿದಾಗ ನಮಗೇನು ಅನಿಸುತ್ತೆ, ತುಂಬ ಪರಿಣಿತರಾಗಿದ್ದರು ಅವರು. ತುಂಬ ಕನ್ನಡದಲ್ಲಿ ತುಂಬ ಹಿಡಿತವನ್ನು ಸಾಧಿಸಿದರು. ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ ತುಂಬ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿದವರು ಅಂಥೇಳಿ ಇಲ್ಲಿ ಹೇಳ್ತಾರೆ. ಇನ್ನು ಎರಡನೆಯದಾಗಿ ಕಂದ ಪದ್ಯವನ್ನು ನೋಡೋದಾದರೆ ನೈಸೇನ ರಚನೆ ಮಾಡಿರ್ತಕ್ಕಂತಹ ಪದ್ಯವನ್ನು ನೋಡ್ಬೋದು. ಆತನ ಕವಿ ಪರಿಚಯವನ್ನು ನೋಡ್ಕೊಂಡು ಬಂದು ಪದ್ಯ ಭಾಗವನ್ನು ನೋಡೋಣ ಬನ್ನಿ. ನೈಸೇನನು ಸಾಮಾನ್ಯ ಶಕ ಸುಮಾರು 12ನೇ ಶತಮಾನದಲ್ಲಿ ಧಾರವಾಡ ಜಿಲ್ಲೆಯ ಮುಳುಗುಂದದಲ್ಲಿ ಜೀವಿಸಿದ್ದನು. ನೋಡಿ, ಈತ ನಮ್ಮ ಧಾರವಾಡದ ಜಿಲ್ಲೆಯಲ್ಲಿರ್ತಕ್ಕಂತಹ ಮುಳುಗುಂದ ಅನ್ನುವಂತಹ ಒಂದು ಗ್ರಾಮದಲ್ಲಿ ಈತನ ಕಾಲಮಾನ 12ನೇ ಶತಮಾನದಲ್ಲಿ ಈತ ಏನು ಮಾಡ್ತಾನೆ, ಜೀವಿಸಿದ್ದ, ಬದುಕಿದ್ದ ಈತನ ಕಾಲಮಾನ ಅಂತೇಳಿ ಹೇಳ್ತಾರೆ. ಈತನು ಧರ್ಮಾಮೃತ ಎಂಬ ಚಂಪು ಕಾವ್ಯ ಕೃತಿಯನ್ನು ರಚಿಸಿದ್ದಾನೆ. ಈತ ಧರ್ಮಾಮೃತ ಅನ್ನುವಂಥ ಒಂದು ಚಂಪು ಕಾವ್ಯ. ಇನ್ನು ಚಂಪು ಕಾವ್ಯ ಅಂತಂದ್ರೆ ಏನಪ್ಪ ಅಂತಂದ್ರೆ, ಮಕ್ಕಳು ನಿಮಗೆ ಪ್ರಶ್ನೆ ಇರ್ಬೋದು, ಚಂಪು ಕಾವ್ಯ ಅಂತಂದ್ರೆ ಏನು ಅಂತಂದ್ರೆ ಗದ್ಯ ಮತ್ತು ಪದ್ಯಗಳ ಸಂಯೋಜನೆಯಿಂದ, ಅಂದ್ರೆ ಸಮ್ಮಿಶ್ರತೆಯಿಂದ ಒಳಗೊಂಡಂತಹ ಒಂದು ಕೃತಿಯನ್ನು ನಾವೇನಂತ ಕರಿತೀವಿ, ಚಂಪು ಕಾವ್ಯ ಅಂತ ಕೇಳ್ತೀವಿ. ಹೀಗಾಗಿ ನೈಸೇನ ಏನು ಮಾಡಿದಾನ, ಧರ್ಮಾಮೃತ ಅನ್ನುವಂತಹ ಒಂದು ಚಂಪು ಕಾವ್ಯವನ್ನು ಈತ ರಚನೆಯನ್ನು ಮಾಡಿದಾನ. ಕನ್ನಡದಲ್ಲಿ ಕಾವ್ಯ ರಚನೆಯ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಬಗ್ಗೆ ನೈಸೇನನು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾನೆ. ಅಂದರೆ ಏನು ಹೇಳ್ತಾನಪ್ಪ ಅಂದ್ರೆ ನೈಸೇನ, ನೀವು ಕನ್ನಡದಲ್ಲಿ ಕಾವ್ಯವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನ ಸೇರಿಸ್ಲಿಕ್ಕೆ ಹೋಗಬೇಡಿ. ನೀವು ಕಾವ್ಯವನ್ನು ರಚನೆ ಮಾಡೋದು ಸಂಸ್ಕೃತದಲ್ಲಿ ರಚನೆ ಮಾಡಿ, ಆದರೆ ಕನ್ನಡ ಪದ್ಯ ಭಾಗದಲ್ಲಿ ಅಥವಾ ಕನ್ನಡದಲ್ಲಿ ನೀವೇನು ಮಾಡಬೇಡಿ, ಸಂಸ್ಕೃತವನ್ನು ತೆಗೆದುಕೊಂಡು ಬರಬೇಡಿ ಅನ್ನುವಂಥ ಒಂದು ಆಕ್ಷೇಪವನ್ನು ಯಾರು, ನೈಸೇನ ಕವಿ ಇಲ್ಲಿ ವ್ಯಕ್ತಪಡಿಸ್ತಾನ. ಕಾವ್ಯ ರಚಿಸುವುದಾದರೆ ಕನ್ನಡದಲ್ಲಿ ರಚಿಸಬೇಕು, ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು. ನೋಡಿ, ಆತ ಏನು ಹೇಳ್ತಾನಪ್ಪ, ನಾವು ಕಾವ್ಯವನ್ನು ರಚನೆ ಮಾಡೋದೇ ಕರೆ, ನಾವು ಮಾಡೋದಾದರೆ ನಾವು ಏನು ಮಾಡಬೇಕು, ಅದನ್ನು ಕನ್ನಡದಲ್ಲೇ ರಚನೆ ಮಾಡಬೇಕು. ಅದು ಅದರಲ್ಲಿ ಸಂಸ್ಕೃತವನ್ನು ಅಥವಾ ಸಂಸ್ಕೃತದಲ್ಲಿ ಕನ್ನಡವನ್ನು ನಾವೇನು ಮಾಡೋದು, ಬೆರೆಸಲಿಕ್ಕೆ ಹೋಗಬಾರ್ದು. ಆತ ಹೇಗೆ ಉದಾಹರಣೆ ಕೊಡ್ತಾನಪ್ಪ ಅಂದ್ರೆ, ಇವೆರಡನ್ನು ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಮಿಶ್ರಣದಂತೆ ಆಸ್ವಾದ ಆಗುತ್ತದೆ ಎಂಬುದು ಆತನ ಅಭಿಪ್ರಾಯ. ನೋಡಿ, ಎಷ್ಟು ಅದ್ಭುತವಾದಂತಹ ಒಂದು ಉದಾಹರಣೆಯನ್ನು ಕೊಡ್ತಾನಪ್ಪ ಇಲ್ಲಿ ನಮಗೆ ನೈಸೇನ ಅಂತಂದ್ರೆ. ಎಣ್ಣೆ ಮತ್ತು ತುಪ್ಪ ಅದು ಎರಡು ಮಿಶ್ರಣ ಆದರೆ ಸ್ವಾದ ಸಿಗುತ್ತಾ, ಇಲ್ಲ ಅಲ್ವಾ? ಅದೇ ರೀತಿಯಾಗಿ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಕನ್ನಡವನ್ನು ತಂದೊಡ್ಡಿದರೆ ಅದು ಏನಾಗುತ್ತೆ, ಅದೇ ರೀತಿಯಾಗಿ ಅದು ಆಸ್ವಾದವನ್ನು ಕೊಡುತ್ತೆ. ರುಚಿಯನ್ನು ಹೇಗೆ ತುಪ್ಪ ಮತ್ತು ಎಣ್ಣೆಯನ್ನು ಕೊಟ್ಟರೆ ಹೇಗೆ ರುಚಿಯನ್ನು ಕಳೆದುಕೊಳ್ಳುತ್ತಲ್ಲ, ಅದೇ ರೀತಿ ಕನ್ನಡದಲ್ಲಿ ಮತ್ತು ಸಂಸ್ಕೃತವನ್ನು ತಂದು ಹಾಕಿದರೆ ಅಲ್ಲಿರ್ತಕ್ಕಂತಹ ಒಂದು ಅಭಿಮಾನವನ್ನು ವ್ಯಕ್ತಪಡಿಸುವಲ್ಲಿ ಅಥವಾ ಆಕ್ಷೇಪವನ್ನು ವ್ಯಕ್ತಪಡಿಸುವಲ್ಲಿ ಆತ ಪ್ರಮುಖನಾಗಿದ್ದಾನೆ ಅಂಥೇಳಿ ನಾವು ಹೇಳ್ಬೋದು. ಬನ್ನಿ, ಆತ ಬರೆದಿರ್ತಕ್ಕಂತಹ ಪದ್ಯ ಭಾಗವನ್ನು ನೋಡೋಣ. ಕಂದ ಪದ್ಯ. ನೈಸೇನ ಸಕ್ಕದಮಂ ಪೇಳ್ವುಡೆ ನೆರೆ, ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೊಳ್ ತಂದು, ಇಕ್ಕುವುದೇ ಸಕ್ಕದಂ ತಕ್ಕುದೇ ಬೆರೆಸಲಿಗೆ ಗುರುತಮಂ ತೈಲಮಂ. ನೋಡಿ, ನಾನಿಲ್ಲಿ ನಿಮಗೆ ಮೊದಲೇ ಪದಗಳ ಅರ್ಥವನ್ನು ಹೇಳ್ತೀನಿ. ಸಕ್ಕದಮಂ ಅಂದರೆ ಸಂಸ್ಕೃತ, ಪೇಳು ಅಂತಂದರೆ ಹೇಳು, ನೆರೆ ಅಂದರೆ ಚೆನ್ನಾಗಿ, ಇಕ್ಕು ಅಂದರೆ ಇಡುವು ಅಥವಾ ಇಡುವುದು, ತಕ್ಕುದೆ ಅಂದರೆ ಸರಿ ಎನಿಸುವುದೇ, ಬೆರೆಸು ಅಂತಂದರೆ ಮಿಶ್ರಣ, ಘೃತ ಅಂತಂದರೆ ತುಪ್ಪಕ್ಕೆ ನಾವು ಘೃತ ಅಂತ ಕರಿತೀವಿ, ತೈಲ ಅಂತಂದರೆ ಇನ್ನು ಎಣ್ಣೆ. ಸಕ್ಕದಮಂ ಪೇಳ್ವೊಡೆ. ಸಕ್ಕದಮಂ ಅಂತಂದರೆ ಸಂಸ್ಕೃತದಲ್ಲಿ ನಾವು ಕಾವ್ಯವನ್ನು ರಚನೆ ಮಾಡುವುದಾದರೆ ಅದನ್ನೇನು ಮಾಡಬೇಕು, ನಾವು ಸಂಸ್ಕೃತದಲ್ಲಿಯೇ ನಾವೇನು ಮಾಡಬೇಕು, ಅದನ್ನು ರಚನೆಯನ್ನು ಮಾಡಬೇಕು. ಅದನ್ನು ಬಿಟ್ಟು ನಾವು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಸಂಸ್ಕೃತವನ್ನು ತರಲಿಕ್ಕೆ ಹೋಗಬಾರ್ದು. ಸಕ್ಕದಮಂ ಪೇಳ್ವೊಡೆ ನೆರೆ, ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೊಳ್ ತಂದು. ನಾವು ಕೃತಿಯನ್ನು ಅಥವಾ ಕಾವ್ಯವನ್ನು ರಚನೆ ಮಾಡಬೇಕಾದ್ರೆ ಸಂಸ್ಕೃತದಲ್ಲಿಯೇ ರಚನೆ ಮಾಡಿ, ಅದನ್ನು ಬಿಟ್ಟು ನೀವು ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ರಚನೆ ಮಾಡುವುದು ಬೇಡ. ಶುದ್ಧ ಕನ್ನಡದೊಳಗೆ ನಾವೇನು ಮಾಡೋಣ, ರಚನೆಯನ್ನು ಮಾಡೋಣ. ಇಕ್ಕುವುದೇ ಸಕ್ಕದಮಂ ಅಂದರೆ ಅದನ್ನೇನು ಮಾಡೋಣ, ನಾವು ಸಂಸ್ಕೃತದಲ್ಲಿ ಕಾವ್ಯವನ್ನು ರಚನೆ ಮಾಡೋಣ, ಅದರ ಬದಲಾಗಿ ಇದರಿಂದ ಇದಕ್ಕೆ ಮಾಡುವುದು ಬೇಡ. ಅದಕ್ಕೊಂದು ಬೆಸ್ಟು ಎಕ್ಸಾಂಪಲ್ ಕೊಡ್ತಾರೆ. ಏನು, ತಕ್ಕುದೇ ಬೆರೆಸಲ್ಕೆ ಗುರುತಮಂ ತೈಲಮಂ. ಒಂದು ವೇಳೆ ನಾವು ಸಂಸ್ಕೃತ ಪದವನ್ನು ತಂದು ಕನ್ನಡದ ಕಾವ್ಯವನ್ನು ಅಥವಾ ಕನ್ನಡದ ಕೃತಿಗಳನ್ನು ನಾವು ರಚನೆ ಮಾಡೋದೇ ಆದರೆ ಅದು ಯಾವ ರೀತಿಯಾಗಿ ಆಗತ್ತಪ್ಪ ಅಂದ್ರೆ, ತಕ್ಕುದೇ ಬೆರೆಸಲ್ಗೆ ಗುರುತಮಂ ತೈಲಮಂ ಅಂತಂದರೆ ಅದು
ತಕ್ಕುದೆ ಅಂತಂದರೆ ಸರಿ ಎನಿಸುವುದೇ. ಇನ್ನು ಬೆರೆಸಲಿಕೆ ಅಂದರೆ ಮಿಶ್ರಣ ಮಾಡುವಂಥದ್ದು. ಘೃತ ಅಂತಂದರೆ ತುಪ್ಪ, ತೈಲ ಅಂತಂದರೆ ಎಣ್ಣೆ ಮತ್ತು ತುಪ್ಪವನ್ನು ಎರಡು ನಾವು ಮಿಶ್ರಣ ಮಾಡಿದಾಗ ಅದೇನೋ ಚೆನ್ನಾಗಿ ಒಂದು ಸ್ವಾದವನ್ನು ಅಥವಾ ರುಚಿಯನ್ನು ಏನಾದರೂ ಕೊಡುತ್ತಾ? ಇಲ್ಲ ಅಲ್ವಾ. ನಾವು ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಎಣ್ಣೆಯ ಜೊತೆ ತುಪ್ಪವನ್ನು ಬೆರೆಸಿದರೆ ಚೆನ್ನಾಗಾಗತ್ತಾ, ಟೇಸ್ಟ್ ಕೊಡುತ್ತಾ? ಇಲ್ಲವಲ್ಲ. ಊಟಕ್ಕೆ ಕುಳಿತಾಗ ಎಣ್ಣೆ ಮತ್ತು ತುಪ್ಪವನ್ನು ಎರಡೂ ಒಮ್ಮೆ ಮಿಕ್ಸ್ ಮಾಡಿ ನಾವು ತಿಂದರೆ ಅದು ಸ್ವಾದ ಕಳ್ಕೊಂಡ್ಬಿಡತ್ತೆ, ಕೆಟ್ಟೋಗ್ಬಿಡುತ್ತೆ. ಊಟ ಮಾಡೋ ಅಡುಗೆ ಕೂಡ ಅಲ್ಲಿ ಕೆಟ್ಟೋಗ್ಬಿಡುತ್ತೆ. ಅದೇ ರೀತಿಯಾಗಿ ಕನ್ನಡದಲ್ಲಿ ನಾವು ಏನು ಮಾಡಬೇಕು, ಅಥವಾ ಸಂಸ್ಕೃತವನ್ನು ತಂದರೂ ಅಥವಾ ಸಂಸ್ಕೃತದಲ್ಲಿ ಕನ್ನಡವನ್ನು ತಂದರೂ ಕೂಡ ಅದೇ ಎಣ್ಣೆ ಮತ್ತು ತುಪ್ಪಗಳ ಮಿಶ್ರಣ ಆಸ್ವಾದ ಆಗ್ತೈತೆ ಅಂತ ಹೇಳ್ತಾನೆ. ಅಂದರೆ ಒಟ್ಟಾರೆಯಾಗಿ ಏನು ಹೇಳ್ತಾನೆ, ಕಾವ್ಯವನ್ನು ರಚಿಸುವುದಾದರೆ ನಾವು ಕನ್ನಡದಲ್ಲಿಯೇ ರಚಿಸೋಣ, ಇಲ್ಲವೇ ಸಂಸ್ಕೃತದಲ್ಲಿ ರಚಿಸೋಣ. ಅದನ್ನು ಬಿಟ್ಟು ಇವೆರಡನ್ನು ಬೆರೆಸಿ ನಾವೇನಾದರೂ ಕಾವ್ಯವನ್ನು ರಚನೆ ಮಾಡಿದ್ದೇ ಆದರೆ ಅದು ಎಣ್ಣೆ ಮತ್ತು ತುಪ್ಪಗಳ ಮಿಶ್ರಣ ಆಸ್ವಾದ ಆಗ್ತೈತೆ ಅನ್ನುವಂಥದ್ದು ನೈಸೇನ ಕವಿಯ ಪದ್ಯ ಭಾಗದ ಅರ್ಥ. ಇನ್ನು ಮುಂದುವರೆದಂತಹ ಮೂರನೇ ಪದ್ಯ ನೇಮಿಚಂದ್ರ. ಈತನ ಪದ್ಯದ ಅರ್ಥವನ್ನು ನೋಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಮಕ್ಕಳೇ, ಆತನ ಕವಿ ಪರಿಚಯವನ್ನು ನೋಡ್ಕೊಂಡು ಬರೋಣ ಬನ್ನಿ. ನೇಮಿಚಂದ್ರನು ಸಾಮಾನ್ಯ ಶಕ 12ನೇ ಶತಮಾನದಲ್ಲಿ ಜೀವಿಸಿದ್ದನು. ಈತ ಸಾಮಾನ್ಯ ಶಕ ಸುಮಾರು 12ನೇ ಶತಮಾನದಲ್ಲಿ ಈತನು ಕೂಡ ಬದುಕಿದ್ದ. ಈತನು ಲೀಲಾವತಿ ಪ್ರಬಂಧ ಮತ್ತು ಅರ್ಧನೇಮಿ ಪುರಾಣ ಎಂಬ ಪ್ರಸಿದ್ಧ ಕಾವ್ಯಗಳನ್ನು ರಚಿಸಿದ್ದಾನೆ. ನೋಡಿ, ಈತ ಲೀಲಾವತಿ ಪ್ರಬಂಧ ಮತ್ತು ಅರ್ಧನೇಮಿ ಪುರಾಣ ಅನ್ನುವಂಥ ಎರಡು ಪ್ರಸಿದ್ಧವಾದಂತಹ ಕೃತಿಗಳನ್ನು ಈತ ರಚನೆ ಮಾಡಿದ್ದಾನೆ. ಇದೇನು ಹೇಳ್ತವೆ ಅಂದರೆ ನಮ್ಮ ಕನ್ನಡಿಗರ ಕಾವ್ಯಶಕ್ತಿ ಹೇಗಿತ್ತು ಎಂಬುದು ಈತನ ಪದ್ಯ ಭಾಗದಲ್ಲಿ ಹೇಳ್ತಾನೆ. ಈತನು ಕವಿಗಳ ಕಾವ್ಯಶಕ್ತಿಯ ಹೆಗ್ಗಳಿಕೆಯನ್ನು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದ. ನೋಡಿ, ನೇಮಿಚಂದ್ರ ಏನಪ್ಪ ಅಂದರೆ ತನ್ನ ಪದ್ಯದ ಮುಖಾಂತರ ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂತಹ ಕವಿಗಳ ಕಾವ್ಯಶಕ್ತಿ ಯಾವ ರೀತಿಯಾಗಿತ್ತು, ಅವರ ಶಕ್ತಿ ಎಂಥದ್ದು, ಅಂದರೆ ಕೃತಿಗಳನ್ನು ರಚಿಸುವಲ್ಲಿ ಅವರ ಶಕ್ತಿ ಎಷ್ಟೊಂದು ಪ್ರಭಾವವನ್ನು ಬೀರುತ್ತೆ, ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂಬುದನ್ನು ಈತನ ಕಾವ್ಯಗಳಲ್ಲಿ ನಾವು ಏನು ಮಾಡ್ಬೋದು, ನೋಡ್ಬೋದು. ಬನ್ನಿ, ನೇಮಿಚಂದ್ರ ಬರೆದಿರ್ತಕ್ಕಂತಹ ಪದ್ಯ ಭಾಗವನ್ನು ನೋಡೋಣ. ಕಟ್ಟುಗೆ ಕಟ್ಟದೀರ್ಕೆ ಕಡಲಂ ಕಪಿ ಸಂತತಿ ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಹರಣಂ ನರನ್ ಒತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ ಕವಿಗಳ್ ಕೃತಿ ಬಂದದೋಳ್ ಅಲ್ತೆ ಕಟ್ಟಿದರ್ ಮುಟ್ಟಿದರ್ ಒತ್ತಿ ಮೆಟ್ಟಿದರ್ ಅದೇನ್ ಅಳವು ಅಗ್ಗಳಮು ಕವೀಂದ್ರರ. ನೋಡಿ, ತುಂಬ ಸುಂದರವಾದಂತಹ ಪದ್ಯಭಾಗ. ನೋಡಲಿಕ್ಕೆ ಹಳೆಗನ್ನಡದಲ್ಲಿದ್ದರೂ ಕೂಡ ತುಂಬ ಸರಳವಾಗಿ ಅರ್ಥವಾಗುವಂತಹ ಪದ್ಯಭಾಗ ಇದು. ಅಂದರೆ ಪದ್ಯ ಇದು. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತದಿ ವಾಮನ ಕ್ರಮಂ ಅಂತಂದರೆ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಕಟ್ಟುಗೆ ಕಟ್ಟದಿರ್ಕೆ ಅಂತಂದರೆ ಈಗ ರಾಮ ಲಕ್ಷ್ಮಣ ಸೀತೆ ಇವರು 3 ಜನ ಮಾಡಿರ್ತಾರೆ ಕಾಡಿಗೆ ವನವಾಸಕ್ಕೆ ಅಂತ ಹೇಳಿ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ರಾವಣ ಏನು ಮಾಡ್ತಾನೆ, ಸೀತಾಪಹರಣವನ್ನು ಮಾಡ್ತಾನೆ. ಸೀತೆಯನ್ನು ಅಪಹರಣವನ್ನು ಮಾಡಿಕೊಂಡು ಹೋಗಿ ತನ್ನ ಲಂಕೆಯಲ್ಲಿ ಇಡ್ತಾನೆ. ಆಗ ರಾಮ ಏನು ಮಾಡ್ತು, ಒಂದು ಸಮುದ್ರವನ್ನು ದಾಟಿ ಹೋಗಿ ಸೀತೆಯನ್ನು ಕರೆದುಕೊಂಡು ಬರಬೇಕಾಗಿರತ್ತೆ. ಆಗ ಕಪಿ ಸಂತತಿ ಅಂತಂದ್ರೆ ಇವರೆಲ್ಲ ಹೋಗಿ ಏನು ಮಾಡ್ತಾರಪ್ಪ ಅಂತಂದ್ರೆ, ರಾಮ ಸೀತೆಯನ್ನು ಕರೆದುಕೊಂಡು ಬರಲಿಕ್ಕೆ ಎಲ್ಲರೂ ಏನು ಮಾಡೋದು, ಸಮುದ್ರವನ್ನು ದಾಟ್ಕೊಂಡು ಬರಲಿಕ್ಕೆ ಅವ್ರು ಏನು ಮಾಡಿದರು, ಕಪಿ ಸಂತತಿಯಿಂದ ಸೇತುವೆಯನ್ನು ನಿರ್ಮಾಣ ಮಾಡಿದರು ಅನ್ನುವಂಥದ್ದು ಒಂದು ಕತೆ ಇದೆ. ನೀವೆಲ್ಲ ಇದನ್ನ ಕಥೆಯನ್ನು ಕೇಳೇ ಇರ್ತೀರ. ವಾಮನ ಕ್ರಮಂ, ವಾಮನ ಅಂತಂದರೆ ಕೇಳಿದ್ರೆ ವಿಷ್ಣುವಿನ ಅವತಾರ ಆಗಿರ್ತಕ್ಕಂತಹ ಈ ವಾಮನ ಒಂದ್ಸಲ ಏನು ಮಾಡ್ತಾನೆ, ಬಲಿ ಚಕ್ರವರ್ತಿಯನ್ನು ಪರೀಕ್ಷೆಯನ್ನು ಮಾಡಬೇಕನ್ನುವಂತಹ ಉದ್ದೇಶದಿಂದ ಏನು ಮಾಡ್ತಾನೆ, ಬಲಿ ಚಕ್ರವರ್ತಿಯ ಆಸ್ಥಾನಕ್ಕೆ ಒಂದ್ಸಲ ಅಂದರೆ ಒಮ್ಮೆ ಬರ್ತಾನೆ. ನನಗೆ ನೀನು 3 ಹೆಜ್ಜೆಗಳನ್ನು ಇಡುವಂತಹ ಒಂದು ಸಣ್ಣ ಜಾಗವನ್ನು ಕೊಡು ಅಂಥೇಳಿ ಬಲಿ ಚಕ್ರವರ್ತಿಯನ್ನು ಈ ವಾಮನ ಕೇಳ್ತಾನೆ. ಆಗ ಆತ ವಾಮನ ಹೇಳಿದ ತಕ್ಷಣ ಬಲಿ ಚಕ್ರವರ್ತಿ ಆಯಿತು ಸರಿ ನಾ ಕೊಡ್ತೀನಿ ಅಂಥೇಳಿ ಒಪ್ಕೊಳ್ತಾನೆ. ಅವಾಗ ಏನಾಗ್ಬಿಡ್ತಾನೆ, ಅವಾಗ ಅವ್ನು ಕೊಡ್ತೀನಿ ಅಂಥೇಳಿ ಯಾವಾಗ ಒಪ್ಕೊಳ್ತಾನೆ, ಅವಾಗ ವಾಮನ ಏನು ಮಾಡ್ತಾನೆ, ವಾಮನ ಅಂತಂದರೆ ತುಂಬ ಗಿಡ್ಡವಾಗಿರೋವನು, ತುಂಬ ಕುಬ್ಜವಾಗಿರುವವನು. ಈತ ಆಗ ತುಂಬ ದೊಡ್ಡದಾಗಿದ್ದಂತಹ ತ್ರಿವಿಕ್ರಮ ಆಗಿರ್ತಕ್ಕಂತಹ ಒಂದು ರೂಪವನ್ನು ಈತ ಹೊಂತಾನೆ, ಅಥವಾ ದೊಡ್ಡದಾಗಿರ್ತಕ್ಕಂತಹ ದೇಹವನ್ನು ಈತ ಏನು ಮಾಡ್ತಾನೆ, ತಾಳ್ತಾನೆ. ಆವಾಗ ದೊಡ್ಡದಾಗಿರ್ತಕ್ಕಂಥ ದೇಹವನ್ನು ಹೊಂದಿರ್ತಕ್ಕಂಥ ಈ ವಾಮನ ಏನು ಮಾಡಿಬಿಡ್ತಾನೆ, ಮೊದಲನೇ ಹೆಜ್ಜೆಯನ್ನು ಇಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಆಗ ಭೂಮಿ ಎಲ್ಲ ಸಂಪೂರ್ಣವಾಗಿ ಆವೃತ ಆಗುತ್ತೆ. ಮೊದಲನೇ ಹೆಜ್ಜೆ ಇಟ್ಟಾಗ 2ನೇ ಹೆಜ್ಜೆನ ಇಡ್ತಾನೆ. 2ನೇ ಹೆಜ್ಜೆನ ಇಟ್ಟ ತಕ್ಷಣ ಇಡೀ ಆಕಾಶ ಎಲ್ಲ ಸಂಪೂರ್ಣವಾಗಿ ಆವೃತವಾಗಿಬಿಡತ್ತೆ. ಆಗ 3ನೇ ಜಾಗ ಇಡಲಿಕ್ಕೆ ಆವಾಗ ಜಾಗ ಇರುವುದಿಲ್ಲ. ಆತ 3ನೇ ಪಾದವನ್ನು ಇಡಲಿಕ್ಕೆ ಜಾಗ ಇರುವುದಿಲ್ಲ. ಆಗ ಏನು ಮಾಡಿಬಿಡ್ತಾನೆ, ಎಲ್ಲಿ ಇಡೋದಂತೆ ವಾಮನ ಬಲಿ ಚಕ್ರವರ್ತಿಯನ್ನು ಕೇಳಿದ. ಬಲಿ ಚಕ್ರವರ್ತಿ ತನ್ನ ತಲೆಯನ್ನು ತೋರಿಸ್ತಾನೆ. ಇಲ್ಲಿ ಇಡಿ, ನನ್ನ ತಲೆಯ ಮೇಲೆ ನಿಮ್ಮ ಪಾದವನ್ನು ಇಡಿ ಅಂತೇಳಿ ಆಗ ಆತ ತೋರಿಸ್ತಾನೆ.
ಹೀಗಾಗಿ ಎರಡು ರೀತಿ ಕಥೆಗಳನ್ನು ನಾವು ನೋಡ್ಬೋದು. ಒಂದು ರಾಮಾಯಣದಲ್ಲಿರ್ತಕ್ಕಂತಹ ರಾಮ ಸೀತೆ ಲಕ್ಷ್ಮಣ ಇವರು ಬರ್ತಕ್ಕಂತಹ ಒಂದು ಕಥೆ ಆದರೆ ಇನ್ನೊಂದು ಬಲಿ ಚಕ್ರವರ್ತಿಯ ಕತೆ. ವಾಮನ ಕ್ರಮ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಹರಣಂ ನರನ್ವತ್ತಿ ಘಂಟಲಂ. ನೋಡಿ ಇಲ್ಲಿ ಎರಡು ರೀತಿ ಕಥೆಗಳು ನೋಡ್ಬೋದು. ಇನ್ನೊಂದು ಕಥೆ ನಾವು ನೋಡೋದಾದರೆ ಇಲ್ಲಿ ಹರ ಅಂದರೆ ಯಾರಲ್ಲಿ? ಶಿವನಿಗೂ ಮತ್ತು ಅರ್ಜುನನಿಗೂ ಒಂದ್ಸಲ ಯುದ್ಧ ನಡೆಯುತ್ತೆ. ಅರ್ಜುನನಿಗೆ ಈತ ಶಿವ ಅಂಥೇಳಿ ಆತನಿಗೆ ಗೊತ್ತಿರಂಗಿಲ್ಲ. ಶಿವ ಅರ್ಜುನನ ಬಳಿ ಯಾಕೆ ಬಂದಿರ್ತಾನಪ್ಪ ಅಂದರೆ ಯಾವುದೋ ಒಂದು ಉದ್ದೇಶಕ್ಕಾಗಿ ಅರ್ಜುನನ ಪರೀಕ್ಷೆಯನ್ನು ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಅರ್ಜುನನ ಬಳಿ ಆತ ಏನು ಮಾಡಿರ್ತಾನೆ, ಅಲ್ಲಿ ಬಂದಿರ್ತಾನೆ. ಯಾವ ರೀತಿಯಾಗಿ ಅರ್ಜುನ ಶಿವನ ಜೊತೆ ಯುದ್ಧವನ್ನು ಮಾಡ್ತಾನಪ್ಪ ಅಂದ್ರೆ ಶಿವನ ಗಂಟಲನ್ನೇ ಒತ್ತಿ ಹಿಡಿದಿದ್ದಂತೆ. ಇಲ್ಲಿ ಪಾಶುಪತಾಸ್ತ್ರಕ್ಕಾಗಿ ಇವರಿಬ್ಬರು ಯುದ್ಧವನ್ನು ಮಾಡಿದ್ರು ಅಂತ ಹಲವಾರು ಉಲ್ಲೇಖಗಳಲ್ಲಿ ನಾವು ನೋಡ್ಬೋದು, ಹೌದಾ. ಆದರೆ ಇಲ್ಲಿ ನೇಮಿಚಂದ್ರ ಏನು ಹೇಳ್ತಾನಪ್ಪ ಅಂತಂದರೆ ನೇಮಿಚಂದ್ರ ಒಟ್ಟಾರೆಯಾಗಿ ರಾಮಾಯಣದಲ್ಲಿ ಕತೆ ಬರ್ತಕ್ಕಂತಹ ಕಪಿ ಸಂತತಿ ಸೇತುವೆಯನ್ನು ಕಟ್ಟು ಬಿಟ್ಟು ನಮಗೆ ಗೊತ್ತಿಲ್ಲ. ವಾಮನ ಚಕ್ರವರ್ತಿ ವಾಮನ ಇದ್ದವನು ಬಲಿ ಚಕ್ರವರ್ತಿಯ ತಲೆಯ ಮೇಲೆ ತನ್ನ ಪಾದವನ್ನು ಇಟ್ನೋ ಇಲ್ಲೋ ಅದು ಗೊತ್ತಿಲ್ಲ. ಇಲ್ಲಿ ನರ ಅಂದರೆ ಯಾರು? ಅರ್ಜುನನು ಕೂಡ ಶಿವನನ್ನು ಪಾಶುಪತಾಸ್ತ್ರಕ್ಕಾಗಿ ಆತನ ಗಂಟಲವನ್ನು ಒತ್ತಿ ಹಿಡಿದ್ನೋ ಅದು ಗೊತ್ತಿಲ್ಲ. ಆದರೆ ನೇಮಿಚಂದ್ರ ಏನು ಹೇಳ್ತಾನೆ, ನಮ್ಮ ಕಾವ್ಯದಲ್ಲಿ ಆತನ ಕೃತಿಗಳಲ್ಲಿ ಅಥವಾ ಕಾವ್ಯದ ಶಕ್ತಿಯಲ್ಲಿ ಕನ್ನಡಿಗರ ಎಂತಹ ರೀತಿಯಾದಂತಹ ಕಾವ್ಯಶಕ್ತಿಯನ್ನು ಹೊಂದಿದ್ರು ಅನ್ನುವಂಥದ್ದು ನೇಮಿಚಂದ್ರ ಇಲ್ಲಿ ವ್ಯಕ್ತಪಡಿಸ್ತಾನೆ. ಅಂದರೆ ಕವಿಗಳ ಕೃತಿ ಬಂದಳ ಅಳತೆ ಕಟ್ಟಿ ಅವರ ಕೃತಿಗಳಲ್ಲಿ ಏನಾಯ್ತಪ್ಪ ಅಂದ್ರೆ ಆ ರೀತಿಯಾಗಿ ಕೃತಿಯನ್ನು ಅವರು ಸೃಷ್ಟಿಯನ್ನು ಮಾಡಿದರು, ರಚನೆಯನ್ನು ಮಾಡಿದರು. ಮುಟ್ಟಿದರು ಒತ್ತಿ ಮೆಟ್ಟಿದರು. ಅವರು ಮುಟ್ಟಿದ್ರು ಅಥವಾ ಒತ್ತಿ ಮೆಟ್ಟಿದ್ರು ಯಾವುದೊಂದು ಗೊತ್ತಿಲ್ಲ. ಅದೇನು ಅಳವು ಅಗ್ಗಳಮೋ ಕವಿಂದ್ರ ಅಂದರೆ ನಮ್ಮ ಕನ್ನಡಿಗರ ಕವಿಗಳು ಅಥವಾ ನಮ್ಮ ಕನ್ನಡಿಗರು ಅಥವಾ ಕವಿಯನ್ನು ರಚನೆ ಮಾಡ್ತಕ್ಕಂಥ ಕೃತಿಗಳನ್ನು ರಚನೆ ಮಾಡಿದಂತಹ ಈ ಕವಿಗಳೇನಿದಾರಲ್ಲ ಅವರು ಎಷ್ಟೊಂದು ಹೆಗ್ಗಳಿಕೆಯನ್ನು ಒಳಗೊಂಡು ಕೃತಿಗಳನ್ನು ಕಾವ್ಯ ಶಕ್ತಿಗಳನ್ನು ಅವರು ರಚನೆಯನ್ನು ಮಾಡಿದರೆ ಕಾವ್ಯವನ್ನು ಅವರು ರಚನೆಯನ್ನು ಮಾಡಿದರು ಎಂಬುದನ್ನು ಇಲ್ಲಿ ಏನು ಮಾಡ್ತಾರೆ ಹೇಳ್ತಾರೆ. ನೇಮಿಚಂದ್ರ ಒಟ್ಟಾರೆ ಏನು ಹೇಳ್ತಾರೆ, ಕನ್ನಡ ಕವಿಗಳ ಶ್ರೇಷ್ಠ ಕಾವ್ಯದ ಬಗ್ಗೆ, ಅವರ ಕಾವ್ಯದ ಶ್ರೇಷ್ಠತೆಯ ಬಗ್ಗೆ, ರಚನೆಯ ಬಗ್ಗೆ ಈತ ಇಲ್ಲಿ ಹಾಡಿ ಹೊಗಳ್ತಾನೆ. ಅವರ ಕವಿಗಳ ಕಾವ್ಯಶಕ್ತಿ ಹೆಗ್ಗಳಿಕೆ ಎಷ್ಟೊಂದು ಸ್ವಾರಸ್ಯಪೂರ್ಣವಾಗಿ ಇತ್ತು ಎಂಬುದನ್ನು ಇಲ್ಲಿ ಏನು ಮಾಡ್ತಾನೆ ಆತನ ಪದ್ಯ ಭಾಗದ ಮುಖಾಂತರ ಆತ ಹೇಳ್ತಾನೆ. ಮುಂದಿನ ಪದ್ಯವನ್ನು ನೋಡೋಣ. ಮಹಾಲಿಂಗ ರಂಗ ಬರೆದಿರುವಂಥದ್ದು. ಅದಕ್ಕಿಂತ ಮುಂಚೆ ಕವಿ ಪರಿಚಯ ಮಾಡ್ಕೊಂಡು ಬರೋಣ. ಮಹಾಲಿಂಗ ರಂಗನು ಸಾಮಾನ್ಯ ಶಕ ಸುಮಾರು 17ನೇ ಶತಮಾನದಲ್ಲಿ ಜೀವಿಸಿದ್ದನು. ಈತ 17ನೇ ಶತಮಾನದಲ್ಲಿ ಬದುಕಿ ಬಾಳಿದವನು. ಈತನು ಅನುಭವಾಮೃತ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಈತ ಯಾವ ಕೃತಿ ರಚಿಸಿದ್ದಾನೆ ಮಕ್ಕಳೇ? ಅನುಭವಾಮೃತ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದಾನೆ. ಇವನ ನಿಜನಾಮ ಶ್ರೀರಂಗ. ತನ್ನ ಹೆಸರಿನೊಂದಿಗೆ ತಂದೆಯ ಹೆಸರನ್ನು ಸೇರಿಸಿ ಮಹಾಲಿಂಗರಂಗ ಎಂದು ಕರೆಸಿಕೊಂಡಿದ್ದಾನೆ. ನೋಡಿ, ಇದರ ಪೂರ್ವನಾಮ, ಇದರ ನಿಜವಾದಂಥ ಹೆಸರೇನು ಶ್ರೀರಂಗ ಅನ್ನುವಂಥದ್ದು. ಆದರೆ ಈತ ತನ್ನ ತಂದೆಯ ಹೆಸರನ್ನು ಸೇರಿಸಿಕೊಂಡು ಮಹಾಲಿಂಗರಂಗ ಅಂತೇಳಿ ಕರೆದುಕೊಂಡಿದ್ದಾನೆ. ಈತನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನ. ಅನುಭವಾಮೃತವು ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದಗೊಂಡ ಕೃತಿ ಎಂಬುದು ಇನ್ನೊಂದು ವಿಶೇಷ. ನೋಡಿ, ಈತನ ಆರಾಧ್ಯ ದೈವ ಯಾವಪ್ಪ ಅಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ಅನ್ನುವಂಥದ್ದು. ಈತ ಅನುಭವಾಮೃತ ಅನ್ನುವಂಥ ಏನು ಕೃತಿಯನ್ನು ರಚನೆ ಮಾಡಿದಾನಲ್ವ ಮಹಾಲಿಂಗರಂಗ, ಅದು ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದಗೊಂಡಂಥ ಕೃತಿ ಅನ್ನುವಂಥದ್ದು ಈತನ ಇನ್ನೊಂದು ವಿಶೇಷತೆ ಅಂತಲೇ ಕೂಡ ನಾವು ಹೇಳ್ಬೋದು. ಬನ್ನಿ ಈತನ ಪದ್ಯ ಭಾಗವನ್ನು ನೋಡೋಣ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳಿದ ಚಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನ ಅಂದದಿ ಸುಲಭವಾಗಿ ಇರ್ಪ, ಲಲಿತವ ಕನ್ನಡದ ನುಡಿಯಲಿ ತಿಳಿದು, ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡಡೆ, ಸಾಲದೆ ಸಂಸ್ಕೃತದೊಳ್ ಇನ್ನೇನು. ನೋಡಿ, ಈತ ಕನ್ನಡ ನಾಡು ನುಡಿ ಆಮೇಲೆ ಕನ್ನಡ ಭಾಷೆ ಎಷ್ಟೊಂದು ಸರಳ ಮತ್ತು ಸುಂದರ ಅನ್ನುವಂಥದ್ದು ಈತನ ಪದ್ಯ ಭಾಗದಲ್ಲಿ ನಾವು ನೋಡ್ಬೋದು ಮಕ್ಕಳೇ. ಸುಲಿದ ಬಾಳೆಯ ಹಣ್ಣಿನಂದದಿ. ನೋಡಿ, ಬಾಳೆಯನ್ನು ಸುಲಿತಕ್ಕಂತಹ ಬಾಳೆಯನ್ನು ನೋಡಿದಿರಲ್ವ ನೀವು. ಬಾಳೆಯನ್ನು ಸುಲಿದು ಕೊಟ್ಟರೆ ಅದನ್ನು ತಿನ್ನಲಿಕ್ಕೆ ಎಷ್ಟೊಂದು ಸುಲಭವಾಗಿರುತ್ತಲ್ವ. ಹಾಗೆಯೇ ನಮ್ಮ ಕನ್ನಡ ಭಾಷೆಯು ಕೂಡ ಏನು ಸುಲಿದ ಬಾಳೆಯ ಹಣ್ಣಿನಂದದಿ, ಅಷ್ಟೊಂದು ಸರಳವಾಗಿ ಸುಂದರವಾಗಿರುವಂಥದ್ದು, ಸುಲಭವಾಗಿ ಬರುವಂಥದ್ದು.
ಕಳಿದ ಚಿಗುರಿನ ಕಬ್ಬಿನಂದದಿ. ನೋಡಿ, ನಾವೇ ಸಿಪ್ಪೆ ತೆಗೆದು ನಾವೇ ಕಬ್ಬನ್ನು ತಿಂದರೆ, ಎಲ್ಲರೂ ಕಬ್ಬು ತಿಂದಿದ್ದೀರಲ್ವಾ, ನಾವೇ ಅದನ್ನ ಸಿಪ್ಪೆ ತೆಗೆದು ಕಬ್ಬು ತಿಂದರೆ ಸ್ವಲ್ಪ ಕಠಿಣ ಅನ್ನಿಸ್ಬೋದೇನೋ. ಅದೇ ಸಿಪ್ಪೆನ ತೆಗೆದಿಟ್ಟು ಕಬ್ಬನ್ನು ಕಟ್ ಮಾಡಿ ಪೀಸ್ ಮಾಡಿ ಕೊಡ್ತಾರಲ್ವ ಮನೇಲಿ ಅಪ್ಪ ಅಮ್ಮ, ಅದನ್ನು ತಿನ್ನಲಿಕ್ಕೆ ಎಷ್ಟೊಂದು ಮಜವಾಗಿರುತ್ತೆ, ಎಷ್ಟು ಖುಷಿ ಕೊಡುತ್ತೆ, ಎಷ್ಟೊಂದು ಅಮೃತವನ್ನು ಕೊಟ್ಟಾಗತ್ತಲ್ವ. ಅದೇ ರೀತಿಯಾಗಿ ನಮ್ಮ ಕನ್ನಡ ಭಾಷೆಯು ಕೂಡ ಅಷ್ಟೊಂದು ಸುಲಭವಾಗಿದ್ದದ್ದು ಅಂತ ಹೇಳ್ತಾರೆ. ಅಳಿದ ಉಷ್ಣದ ಹಾಲಿನಂದದಿ. ನೋಡಿ, ಅಳಿದ ಉಷ್ಣದ ಹಾಲಿನಂದದಿ ಅಂತಂದರೆ, ಅಳಿದ ಅಂತಂದರೆ ಆರಿರುವಂಥದ್ದು ಅಲ್ಲ, ತುಂಬ ಬಿಸಿಯಾಗಿರುವಂಥದ್ದಲ್ಲ. ಉಷ್ಣ ಶಾಖ ಇರುತ್ತಲ್ವ, ಹೌದು, ತುಂಬ ಬಿಸಿಯಾಗಿರ್ತಂಥ ಹಾಲನ್ನು ಕುಡ್ಲಿಕ್ಕಾಗತ್ತಾ ಇಲ್ಲ. ಅದೇ ರೀತಿಯಾಗಿ ತುಂಬ ಆರಿರ್ತಕ್ಕಂಥ ಹಾಲನ್ನು ಕುಡ್ಲಿಕ್ಕಾಗತ್ತಾ ಇಲ್ಲ. ಅದೇ ರೀತಿಯಾಗಿ ಅಳಿದ ಉಷ್ಣದ ಹಾಲನ್ನು ನಮಗೆ ಹೇಗೆ ಸುಲಭವಾಗಿ ಕುಡಲಿಕ್ಕೆ ಆಗೋದಿಲ್ವೋ, ಅಥವಾ ತುಂಬ ಶಾಖ ಇರತಕ್ಕಂಥ ಹಾಲನ್ನು ಕೂಡ ನಮಗೆ ಕುಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಕನ್ನಡ ಭಾಷೆಯು ಕೂಡ ಅದೇ ರೀತಿ ಹಾಲಿನ ಅಂದದ ಸ್ವಾದ ಯಾವ ರೀತಿ ಅಥವಾ ಮೀಡಿಯಮ್ ಇದ್ದಾಗ ನಾವು ಕುಡಿದಾಗ ಎಷ್ಟೊಂದು ಹಿತ ಅನಿಸುತ್ತಲ್ವ, ಅದೇ ರೀತಿಯಾಗಿ ನಮ್ಮ ಕನ್ನಡ ಭಾಷೆಯು ಕೂಡ ಅಷ್ಟೊಂದು ಹಿತವಾಗಿರುತ್ತೆ. ಸುಲಭವಾಗಿ ಈರ್ಪ ಲಲಿತವ ಕನ್ನಡದ ನುಡಿಯಲು. ಅಂದರೆ ಸುಲಭವಾಗಿ ನಾವೇನು ಮಾಡ್ಬೋದು, ಲಲಿತವನ್ನು ಅಷ್ಟೊಂದು ಸರಳವಾಗಿ ಸುಂದರವಾಗಿರ್ತಕ್ಕಂತಹ ಈ ನಮ್ಮ ಕನ್ನಡ ನುಡಿಯನ್ನು ತಿಳಿದು ತನ್ನಳು ತನ್ನ ಮೋಕ್ಷವ ಗಳಿಸಿಕೊಂಡಡೆ ಸಾಲದೆ ಸಂಸ್ಕೃತದೊಳ್ ಇನ್ನೇನು. ನಾವು ಅದನ್ನು ತಿಳಿದು ನಾವು ಕನ್ನಡ ನುಡಿಯಲ್ಲಿ ನಾವು ಸರಳವಾಗಿ ಸುಂದರವಾಗಿ ಕಲ್ತಿದ್ದೆ ಆದರೆ, ನಾವು ಅದರಲ್ಲಿ ಮೋಕ್ಷವನ್ನು ಪಡೆದುಕೊಂಡಿದ್ದೆ ಆದರೆ, ಮೋಕ್ಷವನ್ನು ಗಳಿಸಿಕೊಂಡಿದ್ದೆ ಆದರೆ, ನಮ್ಮ ಸಂಸ್ಕೃತ ಎದಕ್ಕೆ ಬೇಕು, ಏನು ಉಪಯೋಗ ಇಲ್ಲಲ್ವಾ ಅಂಥೇಳಿ ಕನ್ನಡ ಭಾಷೆಯ ಬಗ್ಗೆ ಸರಳವಾಗಿ ಸುಂದರವಾಗಿ ಇಲ್ಲಿ ಮಹಾಲಿಂಗರಂಗರು ಹೇಳ್ತಾರೆ. ಇನ್ನು ಆಂಡೆಯ ಬರೆದಕ್ಕಂತಹ ಪದ್ಯ ಭಾಗವನ್ನು ನಾವು ನೋಡೋದಾದರೆ, ಆತನ ಕವಿ ಪರಿಚಯವನ್ನು ನೋಡ್ಕೊಂಡು ಬರೋಣ. ಆಂಡೆಯನು ಸಾಮಾನ್ಯ ಶಕ ಸುಮಾರು 13ನೇ ಶತಮಾನದಲ್ಲಿ ಕದಂಬರ ದೊರೆ ಕಾಮದೇವನ ಆಶ್ರಯದಲ್ಲಿದ್ದನು. ಈತ ಕದಂಬರ ದೊರೆ ಕಾಮದೇವನ ಆಶ್ರಯದಲ್ಲಿ ಸುಮಾರು 13ನೇ ಶತಮಾನದಲ್ಲಿ ಬದುಕಿ ಬಾಳಿದವನು. ಇವನು ಕಬ್ಬಿಗರ ಕಾವ ಅಥವಾ ಕಬ್ಬಿಗರ ಕಾವಂ ಎಂಬ ಚಂಪು ಕಾವ್ಯ ಕೃತಿಯನ್ನು ರಚಿಸಿದ್ದಾನೆ. ನೋಡಿ, ಈತನ ಕೃತಿ ಹೆಸರೇನು, ಕಬ್ಬಿಗರ ಕಾವ ಅಥವಾ ಕಬ್ಬಿಗರ ಕಾವಂ ಅನ್ನುವಂಥದ್ದು. ಕನ್ನಡ ಸಾಹಿತ್ಯದಲ್ಲಿ ಕಬ್ಬಿಗರ ಕಾವಂ ಒಂದು ವಿಶಿಷ್ಟ ಕೃತಿ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದೊಂದು ಕೂಡ ಒಂದು ವಿಶಿಷ್ಟ ಕೃತಿ. ಯಾಕಪ್ಪ ಅಂತಂದರೆ, ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು, ದೇಶಿ ನುಡಿಗಳನ್ನ ಬಳಸಿಕೊಂಡು ರಚನೆಯಾಗಿರ್ತಕ್ಕಂತಹ ಒಂದು ಕೃತಿ. ಹೀಗಾಗಿ ಕಬ್ಬಿಗರ ಕಾವ ಅಥವಾ ಕಬ್ಬಿಗರ ಕಾವಂ ಅನ್ನುವಂತಹ ಆಂಡೆಯ ರಚನೆ ಮಾಡಿರ್ತಕ್ಕಂತಹ ಈ ಕೃತಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಕೃತಿ ಅಂತಾನೆ ಕೂಡ ನಾವು ಹೇಳ್ಬೋದು. ಈತ ತನ್ನ ಪದ್ಯದಲ್ಲಿ ಏನು ಹೇಳ್ತಾನಪ್ಪ ಅಂತಂದರೆ, ಕನ್ನಡ ನಾಡಿನ ಪ್ರಕೃತಿಯನ್ನು, ರಮ್ಯತೆಯನ್ನು ಮೆಚ್ಚಿ ಈತೇನು ಮಾಡ್ತಾನೆ, ವರ್ಣಿಸ್ತಾನೆ. ಹೀಗಾಗಿ ಈತನ ಪದ್ಯ ಭಾಗದಲ್ಲಿ ನಾವು ಪ್ರಕೃತಿಯ ಸೌಂದರ್ಯವನ್ನು ಜಾಸ್ತಿಯಾಗಿ ನಾವು ನೋಡ್ಬೋದು. ಬನ್ನಿ ಪದ್ಯವನ್ನು ನೋಡೋಣ. ಮಲ್ಲಿಗೆ ಅಲ್ಲದೆ ಸಂಪಗೆ, ಅಲ್ಲದೆ ದಾಳಿಂಬಂ, ಅಲ್ಲದೆ ಒಪ್ಪುವ ಚಂದೆಗೂ, ಅಲ್ಲದೆ ಮಾವು, ಅಲ್ಲದೆ ಕೊಂಗು, ಅಲ್ಲದೆ ಗಿಡಮರಗಳು ಎಂಬುವು ಇಲ್ಲ ಆ ನಾಡೋಳ್. ನೋಡಿ, ಮಲ್ಲಿಗೆ ಅಲ್ಲದೆ ಸಂಪಿಗೆ ಅಲ್ಲದೆ. ನೋಡಿ, ಮಲ್ಲಿಗೆ ಗಿಡಗಳಲ್ಲಿ, ಸಂಪಿಗೆ ಗಿಡಗಳಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಹಲವಾರು ಸುಗಂಧಗಳನ್ನು ಕೊಡ್ತಕ್ಕಂಥ, ಸುಗಂಧ ಸುವಾಸನೆ ಬರ್ತಕ್ಕಂಥ ಹಲವಾರು ಗಿಡಗಳು ಕೂಡ ಅದಾವ. ದಾಳಿಂಬಂ ಅಲ್ಲದೆ. ನೋಡಿ, ಮಲ್ಲಿಗೆ ಅಲ್ಲದೆ ಸಂಪಿಗೆ ಗಿಡಗಳಲ್ಲಿ ಹಲವಾರು ಸುವಾಸನೆ ಭರಿತಯುಕ್ತವಾದಂತಹ ಗಿಡಗಳು ಕೂಡ ಇದ್ದಾವೆ. ಅದರ ಜೊತೆಗೆ ದಾಳಿಂಬೆ ಗಿಡಗಳು ಕೂಡ ಅದಾವೆ. ಅದನ್ನಷ್ಟೇ ಅಲ್ಲೇ ಕೂಡ ಒಪ್ಪುವ ಚಂದವು ಅಂತಂದರೆ ಉದ್ದನೆಯ ಮತ್ತು ತೆಳ್ಳನೆಯಾಗಿರ್ತಕ್ಕಂತಹ ಕೆಂಪಾದಂತಹ ತೆಂಗಿನ ಮರಗಳು ಕೂಡ ಅದಾವ. ಅದಷ್ಟೇ ಅಲ್ಲೇ ಕೂಡ ಅದರ ಜೊತೆಗೆ ವಿವಿಧ ಹಣ್ಣುಗಳನ್ನು, ವಿವಿಧ ಫಲಗಳನ್ನು ನೀಡ್ತಕ್ಕಂಥ, ವಿವಿಧ ಹೂವುಗಳನ್ನು ನೀಡ್ತಕ್ಕಂತಹ ಮರಗಳು ಕೂಡ ನಮ್ಮ ಕನ್ನಡ ನಾಡಿನಲ್ಲಿ ಅದಾವ. ಅದರ ಜೊತೆಗೆ ಅಲ್ಲದೆ ಮಾವು, ಅಲ್ಲದೆ ಕೊಂಗು, ಅಲ್ಲದೆ ಗಿಡ ಮರಗಳು ಎಂಬುವು ಇಲ್ಲ ಆ ನಾಡೋಳ್. ನೋಡಿ, ಅದ್ರ ಜೊತೆಗೆ ಮಾವಿನ ಹಣ್ಣುಗಳನ್ನು, ಮಾವಿನ ಫಲಗಳನ್ನು ಕೊಡ್ತಕ್ಕಂತಹ ಗಿಡ ಮರಗಳದಾವ. ಅದಷ್ಟೇ ಅಲ್ಲದೆ ಕೂಡ ಕೊಂಗು ಅಂತಂದರೆ ಅಡಿಕೆ ಮರಗಳು ಕೂಡ ಇಲ್ಲಿ ಅದಾವ. ಎಲ್ಲಿ? ನಮ್ಮ ಕನ್ನಡ ನಾಡಿನಲ್ಲಿ ಅದಾವ. ಈ ನಾಡಿನಲ್ಲಿ ಇಂಥವ್ಯದಾವ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಗಿಡ ಮರಗಳದಾವೆ, ಅವು ದಾಳಿಂಬೆ, ಚಂದವು, ಆಮೇಲೆ ಅಡಿಕೆ ಆಗಿರ್ಬೋದು, ಆಮೇಲೆ ತೆಂಗಿನ ಮರ ಆಗಿರ್ಬೋದು, ಮಾವು ಆಗಿರ್ಬೋದು, ಎಲ್ಲ ರೀತಿಯ ಹೂವು, ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಇದಿಷ್ಟೇ ಅಲ್ಲಿ ಸುವಾಸನಿತವಂಥ ಹೂವನ್ನು ಕೊಡ್ತಕ್ಕಂತಹ ಗಿಡ ಮರಗಳು ಎಲ್ಲಿದಾವ? ನಮ್ಮ ಕನ್ನಡ ನಾಡಿನಲ್ಲಿ ಅದಾವ. ಒಟ್ಟಾರೆಯಾಗಿ ನಮ್ಮ ಕನ್ನಡ ನಾಡು, ನುಡಿ, ಪ್ರಕೃತಿಯ ಬಗ್ಗೆ, ಸೌಂದರ್ಯದ ಬಗ್ಗೆ ಈತೇನು ಮಾಡ್ತಾನೆ, ಆಂಡೆಯ ಕವಿ ಹೇಳ್ತಾನೆ. ಮಕ್ಕಳೇ,
ಈ ಕನ್ನಡ ಹಾಡು ನುಡಿಯ ಬಗ್ಗೆ ನಾವು ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ನಮ್ಮ ಕನ್ನಡಿಗರು ಪದಗಳ ಅರ್ಥವನ್ನು ಸರಿಯಾಗಿ ಮಾತನಾಡುವವರಾಗಿದ್ದಾರೆ. ಕನ್ನಡ ಭಾಷೆ ಅತ್ಯಂತ ಮಧುರವಾದ ಮತ್ತು ಸುಲಭವಾಗಿ ಅರ್ಥವಾಗುವ ಭಾಷೆ ಆಗೈತಿ. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳನ್ನ ಅನಗತ್ಯವಾಗಿ ಬೆರೆಸಬಾರದು ಅಂತ ನೈಸನ್ಯ ಹೇಳ್ತಂತಾನೆ ಪದ್ಯದ ಮುಖಾಂತರ. ಆಮೇಲೆ ಕವಿಗಳು ತಮ್ಮ ಕಲ್ಪನಾ ಶಕ್ತಿಯಿಂದ ಅದ್ಭುತವಾದಂತಹ ಕಾವ್ಯಗಳನ್ನು ರಚಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಕನ್ನಡ ನಾಡು ಮಲ್ಲಿಗೆ, ಸಂಪಿಗೆ, ದಾಳಿಂಬೆ, ಮಾವು, ತೆಂಗು ಮುಂತಾದ ಸಸ್ಯ ಸಂಪತ್ತಿನಿಂದ ಸಮೃದ್ಧವಾಗಿರ್ತಕ್ಕಂತಹ ನಾಡು ಯಾವುದು? ನಮ್ಮ ಕನ್ನಡ ನಾಡು ಅಂತ ಹೇಳ್ತಾ ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತಾ ನನ್ನ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಅಲ್ಲಿವರೆಗೂ ನೀವೆಲ್ಲ ನೋಡ್ತಾ ಇರಿ ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ.